ಕತೆ ಕತೆ ಕಾರಣ ಮುದ್ದಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ, ಹೊಸ ಕತೆ ಇನ್ನೊಂದು ಬರೆದು ತಂದಿರುವೆ ನಿಮಗಾಗಿ. ಇವತ್ತಿನ ಕತೆ ಹೆಸರು ಏನು ಗೊತ್ತಾ? ಬಾನು ಮತ್ತು ಜಾನು. ಕತೆ ಹೇಳ. ಒಂದಾನೊಂದು ಕಾಲದಲ್ಲಿ ಚಂಬಲ್ ಕಣಿವೆಯ ಪಕ್ಕದಲ್ಲೇ ಒಂದು ಊರು. ಆ ಊರಲ್ಲಿ ಒಂದು ಬಡ ಕುಟುಂಬ ಬಹಳ ಕಷ್ಟದಿಂದ ಜೀವನ ಮಾಡಿಕೊಂಡಿತ್ತು. ಮನೆಯಲ್ಲಿ ಅಪ್ಪ, ಅಮ್ಮ ಹಾಗೂ 5 ಜನ ಮಕ್ಕಳು ಅಲ್ಲದೆ ಮುದಿ ಅಜ್ಜಿಯೂ ಇದ್ದರು. ದಿನ ದಿನ ಹೊಟ್ಟೆಗೆ ಕಷ್ಟವಿತ್ತು ಆ ಕುಟುಂಬಕ್ಕೆ. ಚಂಬಲ್ ಕಣಿವೆಯಲ್ಲಿ ದಿನವೂ ಸೊಪ್ಪು ಸದೆ ತಂದು ಊರಲ್ಲಿ ಮಾರಿ ಹೇಗೋ ಜೀವನ ಸಾಗುತ್ತಿತ್ತು. ಚಂಬಲ್ ಕಣಿವೆ ಆಗಿನ ಕಾಲದಲ್ಲಿ ಅದೊಂದು ಪ್ರಶಾಂತ ಪ್ರಕೃತಿ ವನಸರಿ ತುಂಬಿದ ನಯನ ಮನೋಹರವಾದ ಜಾಗವಾಗಿತ್ತು. ತುಂಬ ಚೆಂದ ಇತ್ತು ಚಂಬಲ್ ಕಣಿವೆ ಆಗಿನ ಕಾಲದಲ್ಲಿ. ಗೊತ್ತಾ ಮಕ್ಕಳೇ? ಕಣಿವೆಯಲ್ಲಿ ಅಲ್ಲಲ್ಲಿ ಕೆಲವು ನಿಗೂಢ ಗುಹೆಗಳು ಇದ್ದವು. ಒಂದಿನ ಆ 5 ಜನ ಮಕ್ಕಳಲ್ಲಿ ಅತೀ ಕಿರಿಯವಳಾದ ಬಾನು ಎನ್ನುವ ಮಗಳು ತನ್ನ ತಂದೆಯೊಂದಿಗೆ ಸೊಪ್ಪು ತರಲು ತಾನೂ ಸಹಾಯ ಮಾಡುವೆ ಎಂದು ಕುಣಿಯುತ್ತಾ ಒಂದು ಪುಟ್ಟ ಬುಟ್ಟಿ ಹೊತ್ತುಕೊಂಡು ಅಪ್ಪನ ಕೈ ಹಿಡಿದುಕೊಂಡು ಕಣಿವೆಯ ಗುಂಟ ನಡೆದು ಹೋಗುತ್ತಿದ್ದಳು. ತನ್ನ ಪುಟ್ಟ ಪುಟ್ಟ ಕೈಯಿಂದ ಅಲ್ಲಿ ಇಲ್ಲಿ ಇದ್ದ ಸೊಪ್ಪನ್ನು ಕಷ್ಟಪಟ್ಟು ಕೊಯ್ಯುತ್ತಾ ತನ್ನ ಪುಟ್ಟ ಬುಟ್ಟಿಯಲ್ಲಿ ತುಂಬಿಕೊಳ್ಳುತ್ತಿದ್ದಳು. ಅಲ್ಲಿ ಇಲ್ಲಿ ಗಿಡಗಂಟಿಯಲ್ಲಿ ಬೆಳೆದ ಕಾಡು ಹಣ್ಣುಗಳನ್ನು ತಿನ್ನುತ್ತಾ ಏನೋ ತನಗೆ ತಿಳಿದ ಹಾಡನ್ನು ಗುನುಗುಣಿಸುತ್ತಾ ತನ್ನದೇ ಪ್ರಪಂಚದಲ್ಲಿ ವಿಹರಿಸುತ್ತಿದ್ದಳು ಬಾನು. ಬಿಸಿಲು ನೆತ್ತಿ ಮೇಲೆ ಏರುತ್ತಿದ್ದಂತೆ ಬಾನುವಿನ ಅಪ್ಪ ಬೇಗ ಬೇಗ ಕಟ್ಟಿಗೆಯನ್ನು ಕಡಿದು ಹಾಕುವುದರಲ್ಲೇ ಮಗ್ನನಾಗಿದ್ದ. ಬಾನುವನ್ನು ಗಮನದಲ್ಲಿಡದೆ ತನ್ನದೇ ಕೆಲಸದಲ್ಲಿ ನಿರತನಾಗಿದ್ದ. ಪುಟ್ಟ ಬಾನುಗೆ ಅಲ್ಲೇ ಇದ್ದ ಒಂದು ಗವಿಯು ಅವಳ ಗಮನಕ್ಕೆ ಬಂತು. ಹೇಗೂ ಅಪ್ಪ ಸೊಪ್ಪು ಕಡಿಯುತ್ತಾ ಇದ್ದಾರೆ, ನಾನು ಬೇಗ ಗವಿಯೊಳಗೆ ಇಣುಕಿ ಅದರಲ್ಲಿ ಏನಿದೆ ಎಂದು ನೋಡಿ ಬರುವೆ ಎಂದು ಗವಿಯ ಒಳಗೆ ಹೊಕ್ಕಳು ಬಾನು. ಒಳಗೆ ಹೋದೊಡನೆ ಆಕೆ ಏನೋ ಒಂದು ಆಕೆಯನ್ನು ಮುಂದೆ ಮುಂದೆ ನಡೆಸಿಕೊಂಡು ಹೋಯಿತು. ಹೋಗುತ್ತಾ ಗವಿ ಆಕೆಯನ್ನು ಅಯಸ್ಕಾಂತದಂತೆ ಸೆಳೆಯುವಂತೆ ಭಾಸವಾಗತೊಡಗಿತು. ಬಾನು ನಡೆಯುತ್ತಿದ್ದವಳು ಯಾರದೋ ಸಂಮೋಹನ ಶಕ್ತಿಗೆ ಒಳಗಾದಂತೆ ಈಗ ನೆಲದಿಂದ 1 ಅಂಗುಲ ಮೇಲೆ ತೇಲುತ್ತಾ ಹೋಗುತ್ತಿದ್ದಾಳೆ. ಆಕೆಗೆ ತನ್ನ ಮೇಲಿನ ಸ್ಥಿಮಿತವೇ ತಪ್ಪಿಹೋಯಿತು. ತೇಲುತ್ತಾ ಗವಿಯ ಮಧ್ಯಭಾಗ ಮುಟ್ಟುತ್ತಾಳೆ ಬಾನು. ಗವಿಯ ಮಧ್ಯಭಾಗದಲ್ಲಿ ಆಕೆ ತನ್ನ ಕಣ್ಣನ್ನೇ ನಂಬದಷ್ಟು ವಿಶೇಷತೆ ಇತ್ತು. ಎಲ್ಲೆಲ್ಲೂ ಬಂಗಾರದ ಮಿಂಚಿನ ಕಲ್ಲುಗಳು ಹೊಳೆಯುತ್ತಿದ್ದವು. ಹೂಗಳು, ಚಿಟ್ಟೆಗಳು ಎಲ್ಲವೂ ಬಂಗಾರದ ಬಣ್ಣ. ಗಿಡ ಮರಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು. ಯಾವುದೋ ಯಕ್ಷಲೋಕಕ್ಕೆ ತಾನು ಬಂದಿರುವೆ ಎಂದು ಬಾನುಗೆ ಭಾಸವಾಗತೊಡಗಿತು. ನೋಡುತ್ತಿದ್ದಂತೆ ಅಲ್ಲಿ ಒಬ್ಬ ಪುಟ್ಟ ಯಕ್ಷಿಣಿ ತನ್ನ ರೆಕ್ಕೆಯನ್ನು ಬಡಿಯುತ್ತಾ ಈಕೆಯ ಮುಂದೆ ಪ್ರತ್ಯಕ್ಷವಾದಳು. ಬಾನುವನ್ನು ನೋಡಿ ಆ ಯಕ್ಷಿಣಿ ಮುಗುಳ್ನಕ್ಕಳು. ಬಾನು ಬಹಳ ಗಾಬರಿ, ಸಂತೋಷ, ವಿಸ್ಮಯದಿಂದ ತಾನೂ ನಕ್ಕಳು. ಯಕ್ಷಿಣಿ ಬಾನುವಿನೊಡನೆ ಮನುಷ್ಯ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡಿದಳು. ಗೆಳತಿ, ನಿನ್ನನ್ನು ನೋಡಿ ತುಂಬ ಸಂತೋಷವಾಯಿತು. ನನಗೆ ಇಲ್ಲಿ ಆಡಲು ಯಾರೂ ಗೆಳತಿಯರಿಲ್ಲ. ನಿನ್ನನ್ನು ನೋಡಿ ಸಂತೋಷವಾಯಿತು. ಬಾ, ನನ್ನ ಜೊತೆ ಆಟ ಆಡೋಣ ಅಂದಳು ಯಕ್ಷಿಣಿ. ಬಾನುಗೆ ತಾನು ಅಪ್ಪನ ಜೊತೆ ಬಂದದ್ದಾಗಲೇ ತನ್ನ ಮನೆ ಮಠ ಎಲ್ಲವನ್ನೂ ಮೈ ಮರೆತು ಯಕ್ಷಿಣಿಯ ಹಿಂದೆ ಸಂಮೋಹನಗೊಂಡವಳಂತೆ ಹೋಗುತ್ತಾಳೆ. ಯಕ್ಷಿಣಿ ಬಾನುವಿನ ಕೈ ಹಿಡಿದು ಗವಿಯ ಇನ್ನೊಂದು ಪಾರ್ಶ್ವಕ್ಕೆ ಕರೆದೊಯ್ಯುತ್ತಾಳೆ. ಅಲ್ಲಿ ನಾನಾ ರೀತಿಯ ಅಭೂತಪೂರ್ವ ಆಟಿಕೆಗಳು, ಸಿಹಿ ತಿಂಡಿಗಳು ಹಾಗೂ ಬೇರೆ ಬೇರೆ ಖಾದ್ಯಗಳು ರಾಶಿ ಇದ್ದವು. ಬಾನು ಅದನ್ನೆಲ್ಲ ಜನ್ಮದಲ್ಲೇ ನೋಡಿದವಳಲ್ಲ. ಪಾಪ ಯಕ್ಷಿಣಿ ಬಾನುವಿನೊಡನೆ ಅದ್ಭುತ ಆಟಿಕೆಗಳೊಂದಿಗೆ ತುಂಬ ಹೊತ್ತು ಮಚವಾಗಿ ಆಡುತ್ತಿದ್ದಳು. ಬಾನು ಬಹಳ ಉತ್ಸಾಹದಿಂದ ತನ್ನ ಆತ್ಮೀಯ ಸ್ನೇಹಿತೆಯಂತೆ ಯಕ್ಷಿಣಿಯೊಂದಿಗೆ ಮನಸ್ಸಾ ಇಚ್ಛೆ ಆಟ ಆಡಿದಳು. ಸೊಪ್ಪು ಕಟ್ಟಿಗೆ ಕಟ್ಟು ಕಟ್ಟಿ ಬಾನು ಅಪ್ಪ ಬಾನುಗಾಗಿ ಅಲ್ಲಿ ಇಲ್ಲಿ ಕಣಿವೆಯಲ್ಲಿ ಹುಡುಕುತ್ತಾ ಬಾನು ಎಲ್ಲಿರುವೆ ಎಂದು ಕರೆಯುತ್ತಾ ಹುಡುಕುತ್ತಿದ್ದ. ಬಾನು ಎಲ್ಲಿಯೂ ಕಾಣದಾದಾಗ
ಆಕೆಯ ಅಪ್ಪನಿಗೆ ತುಂಬ ಗಾಬರಿಯಾಯಿತು. ಎಲ್ಲಿ ಯಾವ ಪ್ರಾಣಿ ಆಕೆಯನ್ನು ಎಳೆದೊಯ್ದುಕೊಂಡು ಹೋಯಿತೋ ಏನೋ ಎಂದು ಬಹಳ ಗಾಬರಿಯಿಂದ ಹುಡುಕುತ್ತಿದ್ದ. ಬಾನು ಎಲ್ಲೂ ಕಾಣದೆ ಬಹಳ ದುಃಖದಿಂದ ಬಳಲಿ ಮನೆ ತಲುಪಿದ. ಮನೆಯಲ್ಲಿ ವಿಷಯ ತಿಳಿದು ಎಲ್ಲರೂ ಹೌಹಾರಿದರು. ಬಾನು ಅಮ್ಮ, ಅಜ್ಜಿ ಅವರ ರೋದನ ಮುಗಿಲು ಮುಟ್ಟಿತು. ಪಾಪ. ಸಂಜೆಯಾಗುತ್ತಿದ್ದಂತೆ ಮನೆಯ ಮುಂದೆ ಏನೋ ಬೆಳಕು ಹರಿದಂತೆ ಎಲ್ಲರಿಗೂ ಭಾಸವಾಯಿತು. ಹೊರಗೆ ಬಂದು ನೋಡುವಾಗ ಎಲ್ಲರೂ ಅವರ ಕಣ್ಣನ್ನೇ ನಂಬದಾದರು. ಪುಟ್ಟ ಬಾನು ಅಪೂರ್ವ ಅಂಗಿ ತೊಟ್ಟುಕೊಂಡು ಕೈ ತುಂಬ ಸಿಹಿ ತಿಂಡಿಯನ್ನು ಹಿಡಿದುಕೊಂಡು ನಿಂತಿದ್ದಳು. ಮನೆಯವರಿಗೆ ಹೋದ ಜೀವ ಬಂದಂತಾಯಿತು. ಎಲ್ಲರೂ ಅಚ್ಚರಿಯಿಂದ ಆಕೆಯನ್ನು ಮನೆಯೊಳಗೆ ಕರೆದೊಯ್ದು ಆಕೆಗೆ ಪ್ರಶ್ನೆಯ ಮಳೆಯನ್ನೇ ಸುರಿದರು. ಬಾನು ನಡೆದುದೆಲ್ಲವನ್ನು ಯಥಾವತ್ತಾಗಿ ಹೇಳಿದಳು. ಯಕ್ಷಿಣಿ ಆಟದ ಕೊನೆಯಲ್ಲಿ ತನಗೆ ಒಳ್ಳೆಯ ಅಂಗಿ, ಆಟಿಕೆ ಹಾಗೂ ಸಿಹಿ ತಿಂಡಿ ಕೊಟ್ಟು ಮಾಯದಿಂದ ಮನೆ ಮುಂದೆಯೇ ಕಳಿಸಿಕೊಟ್ಟದ್ದನ್ನು ಎಲ್ಲರೊಡನೆ ಖುಷಿ ಖುಷಿಯಾಗಿ ಕುಣಿಯುತ್ತಾ ಹೇಳಿದಳು. ಮನೆ ಮಂದಿಯೆಲ್ಲ ಆಕೆಯ ಕತೆ ಕೇಳಿ ಹಿರಿ ಹಿರಿ ಹಿಗ್ಗಿದರು. ಆದರೆ ಬಾನುವಿನ ಒಬ್ಬಳು ಅಕ್ಕನಿಗೆ ಮೊದಲಿನಿಂದಲೂ ಬಾನು ಎಂದರೆ ಹೊಟ್ಟೆ ಕಿಚ್ಚು. ಈಗಂತೂ ಆಕೆಯ ಅದೃಷ್ಟ ನೋಡಿ ಹೊಟ್ಟೆ ಉರಿ ತಡೆಯಲಾಗಲಿಲ್ಲ. ತಾನೂ ಯಕ್ಷಿಣಿಯ ಗೆಳೆತನ ಸಂಪಾದಿಸಿ ಬಾನುವಿನಿಂದ ಹೆಚ್ಚು ಉಡುಗೊರೆ ಪಡೆಯಬೇಕೆಂದು ಮನದಲ್ಲೇ ನಿಶ್ಚಯಿಸಿದಳು. ಮರುದಿನ ಹಠ ಮಾಡಿ ತಾನು ಬುಟ್ಟಿ ಹಿಡಿದು ಅಪ್ಪನ ಜೊತೆ ಹೊರಟಳು. ಅಪ್ಪನನ್ನು ಬಾನು ಹೋದ ಗುಹೆಯನ್ನು ತೋರಿಸಲು ಹೇಳಿದಳು. ಅಪ್ಪ ಎಷ್ಟೇ ಬೇಡವೆಂದು ಹೇಳಿದರೂ ಕೇಳದೆ ಬಾನು ಹೋದ ಗುಹೆಯನ್ನು ನುಗ್ಗಿಯೇ ಬಿಟ್ಟಳು. ಬಾನುಗೆ ಆದಂತೆಯೇ ಜಾನುಗೂ ಅದೇ ಅನುಭವವಾಯಿತು. ಜಾನುವನ್ನು ನೋಡಿ ಯಕ್ಷಿಣಿ ಪ್ರೀತಿಯಿಂದ ಬರಮಾಡಿಕೊಂಡು ಆಟವಾಡುತ್ತಾ ಮೈಮರೆತರು. ಆದರೆ ಜಾನು ಬಾನುವಷ್ಟು ಒಳ್ಳೆಯ ಮನಸ್ಸಿನವಳಲ್ಲ. ಅತಿ ಆಸೆ ಆಕೆಗೆ ಆವರಿಸಿ ಯಕ್ಷಿಣಿ ಕಾಣದಂತೆ ಅಲ್ಲಿದ್ದ ಹಲವು ಆಟಿಕೆಯನ್ನು ಕದ್ದು ಕದ್ದು ಅಂಗಿ ಅಡಿಯಲ್ಲಿ ಮುಚ್ಚಿಟ್ಟುಕೊಳ್ಳುತ್ತಿದ್ದಳು. ಯಕ್ಷಿಣಿಯರಿಗೆ ಮನುಷ್ಯರಿಂದ ಅತೀ ಹೆಚ್ಚು ಜ್ಞಾನವಿರುತ್ತದೆ. ಯಕ್ಷಿಣಿಗೆ ಜಾನುವಿನ ಕೆಟ್ಟ ಬುದ್ಧಿ ತಿಳಿದು ಕೋಪ ಬಂದಿತು. ಇವಳಿಗೆ ತಕ್ಕ ಬುದ್ಧಿ ಕಲಿಸಬೇಕು ಎಂದು ಹೊತ್ತಾಯಿತು. ನೀನಿನ್ನು ಮನೆಗೆ ಹೋಗು ಎಂದು ಆಕೆಯನ್ನು ಮಾಯದಿಂದ ಆಕೆಯ ಮನೆಯ ಮುಂದೆ ನಿಲ್ಲಿಸಿದಳು ಯಕ್ಷಿಣಿ. ಜಾನು ಮನೆಗೇನೋ ವಾಪಸ್ಸು ಬಂದಳು. ಆದರೆ ಬಾನುವಂತೆ ಆಕೆಗೆ ಯಾವ ಉಡುಗೊರೆಯಾಗಲಿ ಆಡಂಬರದ ಅಂಗಿಯೂ ಇರಲಿಲ್ಲ. ಬದಲಿಗೆ ಆಕೆಯ ಅಂಗಿಯೇ ಹರಿದು ಹೋಗಿ ಮುಖವೆಲ್ಲ ಮಸಿ ಮೆತ್ತಿಕೊಂಡು ವಿಕಾರವಾಗಿ ಕಾಣುತ್ತಿದ್ದಳು ಜಾನು. ಮನೆಯವರೆಲ್ಲ ಪ್ರಶ್ನಿಸಿದಾಗ ನಡೆದ ಘಟನೆಯನ್ನು ವಿವರಿಸಿದ ಜಾನು ತನ್ನ ತಪ್ಪನ್ನು ಒಪ್ಪಿಕೊಂಡು ಬಹಳ ದುಃಖಪಟ್ಟಳು. ಮಕ್ಕಳೇ, ಅತಿ ಆಸೆ ಯಾವಾಗಲೂ ದುಃಖಕ್ಕೆ ಮೂಲ. ನಾವು ಯಾವಾಗಲೂ ಅತಿ ಆಸೆ ಮಾಡಬಾರ್ದು. ನಮ್ಮ ಹತ್ರ ಏನುಂಟೋ ಅದರಲ್ಲಿ ತೃಪ್ತಿಯಿಂದ ಇರಬೇಕು. ಗೊತ್ತಾಯ್ತಾ ಮಕ್ಕಳೇ? ಹೇಗಿದೆ ಶಾಲಿನಿ ಆಂಟಿ ಹೇಳಿದ ಹೊಸ ಕತೆ? ಇನ್ನೊಮ್ಮೆ ಬರುವೆ ಹೊಸ ಕಥೆಯೊಡನೆ. ಥ್ಯಾಂಕ್ ಯು.